ನಾನು ಇಲ್ಲಿ ಕಾಲಿದ ಮೇಲೆ ಗೌರ್ಮೆಂಟ್ ಜಾಬ್ ಆಯ್ತು. ಸತ್ತಿರೋ ಮನುಷ್ಯ ಎದ್ ಬಂದಿದ್ ನಮ್ಮ ಮನೆಯವ್ರು. ನಮ್ಮನೆಯವ್ರು ಹುಷಾರಿದ್ದಾಗ ಇಲ್ಲೇ ಉಳ್ಕೊಂಡಿದ್ದೆ. ಇರೋದು ಆಮೇಲೆ ನಾನು ಬೆಳಗ್ಸಿ ಎಂತ ನಾಗರ ದೋಷ ಇದ್ರು ಒಂದ್ಸತಿ ಬಂದ್ ಪೂಜೆ ಮಾಡಿಸಿ ಹಣ್ಣಿನಕಾಯಿ ಮಾಡಿಸ್ಕೊಂಡ್ ಹೋದ್ರೆ ಅವರಿಗೆ ನಾಗದೋಷ ಪರಿಹಾರ ಆಗುತ್ತೆ ಅಂತ ಹೇಳಿ. ಹತ್ತುವರೆವರೆಗೂ ಪೂಜೆ ನಡೆಯುತ್ತಾ? ನೀವಿಲ್ಲೇ ಶಿವಮೊಗ್ಗ ಹುಟ್ಟಿ ಬೆಳೆದಿದ್ದಾ? ನಮ್ದಿದೆ ಊರು, ನಂಗೆ ಕೊಟ್ಟಿದ್ ಭದ್ರಾವತಿ. ನಾನು ಇರೋದು ಇಲ್ಲಿ ಲಕ್ಕೋಣಿಲಿ. ಹೌದಾ, ಚೆನ್ನಾಗಿದ್ದೀರಾ? ನಿಮ್ಗೆಲ್ಲ ಚೆನ್ನಾಗಿದ್ಯಾ ಇಲ್ಲಿ? ಎಷ್ಟು ವರ್ಷದಿಂದ ಇಲ್ಲೇ ದೇವಸ್ಥಾನದಲ್ಲಿ ಇದ್ದೀರಾ ನೀವು? ಬರ್ತೀವಿ ಹೋಗ್ತೀವಿ ಶನಿವಾರ. ಅದೇ ಎಷ್ಟು ವರ್ಷ ಆಯ್ತು ನೀವು ಬರಕ್ಕೆ? ಆಯ್ತು, ಸುಮಾರು ವರ್ಷ ಆಯ್ತು. ನಮ್ಮನೆಯವ್ರು ಹುಷಾರಿದ್ದಾಗ ಇಲ್ಲೇ ಉಳ್ಕೊಂಡಿದ್ದೆ. ಇರೋದು ಆಮೇಲೆ ನಾನು ಬೆಳಗ್ಸಿ 3 ಜನ ಇದ್ದಾರೆ. 3 ಜನ ಇದ್ದಾರೆ. ಅವ್ರು ಏನ್ ಮಾಡ್ತಿದ್ದಾರೆ? ಓದ್ತಾ ಇದ್ದಾರೆ, ಇಬ್ರು ಹೆಣ್ಮಕ್ಳು. ಎಲ್ಲಿ ಓದ್ತಿದ್ದಾರೆ? ಒಬ್ರು ಮೈಸೂರಲ್ಲಿ, ಇನ್ನೊಬ್ರು ಭದ್ರಾವತಿಲಿ. ಅವಳಿಗೆ ದೃಷ್ಟಿ ಕಾಣಲ್ಲ. ಇನ್ನೊಬ್ರು ಮೈಸೂರು. ಏನ್ ಓದ್ತಿದ್ದಾರೆ? ಅವಳು ಲೆಕ್ಚರರ್, MBBS. MBBS? ಓಕೆ, ಡಾಕ್ಟ್ರು. ಇನ್ನೊಬ್ರು ಲೆಕ್ಚರಾ? ಅವಳೆ 2ನೇ ಮಗಳು. ಹೌದಾ? ಮಗ ದೊಡ್ಡವನು. ಮದ್ವೆ ಮಾಡ್ಕೊಟ್ಟಿದ್ದೀರಾ? ಇಲ್ಲ, ಯಾರಿಗೂ ಮದ್ವೆ ಮಾಡಿಲ್ಲ. ಹೌದಾ? ಸರಿ ಅಮ್ಮ, ಬರ್ತೀವಿ. ಥ್ಯಾಂಕ್ಸ್. ನಮಸ್ತೆ. ನೀವ್ ಎಷ್ಟು ವರ್ಷದಿಂದ ಇಲ್ಲಿ ದೇವಸ್ಥಾನದ ಹತ್ರ ಈ ತರ ಹೂ ಎಲ್ಲ ಮಾಡ್ತೀವಿ? ನಮ್ಮ ಅತ್ತೆಯರು ಸುಮಾರು ಒಂದು 22 ವರ್ಷದಿಂದ ಮಾಡ್ತಿದ್ದಾರೆ. ನಾವು ಬಂದು 4 ವರ್ಷ ಆಯ್ತು. ಹೌದಾ? ಇಲ್ಲಿ ನಿಮ್ಮ ಅತ್ತೆಯವರು ಇರ್ತಿದ್ರ? ನಿಮ್ ಹೆಸರು? ನಮ್ಮ ಹೆಸರು ಸಮುದ್ರ ಅಂತ. ಹೌದಾ? ನೀವು ಮುಂಚೆ ಅಂದ್ರೆ ಇವಾಗ ಬಂದಿದ್ದೀರಾ ಅಥವಾ ಮುಂಚೆ ಬೇರೆ ಕಡೆ ಎಲ್ಲರೂ ಮಾಡ್ತಿದ್ರಾ? ಬೇರೆ ಕಡೆ ಮಾಡ್ತಿರ್ಲಿಲ್ಲ. ಮನೇಲಿ ಇದ್ದೆ, ಮಕ್ಳಿದ್ರ ಅಂತ. ಅತ್ತೆ ಮಾಡ್ತಾ ಇದ್ರು. ಅತ್ತೆ ಕಾರಣಾಂತರದಿಂದ ಹುಷಾರಿಲ್ದಂಗಾಗಿ ನಾವು ಬರ್ತಾ ಇದೀವಿ. ಹೌದಾ? ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಏನ್ ಗೊತ್ತು, ಸ್ವಲ್ಪ ಹೇಳ್ತೀರಾ? ದೇವಸ್ಥಾನದಲ್ಲಿ ಎಂತ ನಾಗರ ದೋಷ ಇದ್ರು ಒಂದ್ಸತಿ ಬಂದ್ ಪೂಜೆ ಮಾಡಿಸಿ ಹಣ್ಣಿನಕಾಯಿ ಮಾಡಿಸ್ಕೊಂಡ್ ಹೋದ್ರೆ ಅವರಿಗೆ ನಾಗದೋಷ ಪರಿಹಾರ ಆಗುತ್ತೆ ಅಂತಂದೇಳಿ ನಮ್ ಭಟ್ರು ಸ್ವಾಮಿಯವರು ಹೇಳ್ತಾನೆ ಇರ್ತಾರೆ. ಪ್ರತಿನಿತ್ಯ ಕಥೆಯಲ್ಲಿ ಹೇಳ್ತಾನೆ ಇರ್ತಾರೆ. ಇದು ಅಂದ್ರೆ ಹೆಂಗೆ ಹುಟ್ಟಿದ್ದು ಈ ದೇವಸ್ಥಾನ? ಎಷ್ಟು ವರ್ಷ ಹಳೆಯದು? ನಾನ್ ಬಂದ್ 4 ವರ್ಷ ಆಗಿದ್ರಿಂದ ಅಷ್ಟೊಂದ್ ತಿಳ್ಕೊಂಡಿಲ್ಲ, ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದೀನಿ. ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ದೇವ್ರು. ನಿಮಗೆಲ್ಲ ಹೆಂಗಾಗಿದೆ ಅಂದ್ರೆ ದೇವ್ರ ಹತ್ರ ನಾನಿಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಲ್ಲ, ದಿನಕ್ಕೆ ನಮ್ಮ ಬೆಳವಣಿಗೆ ನಿಮ್ ವ್ಯಾಪಾರದಲ್ಲಿ ಆಮೇಲೆ ನಮ್ಮ ಮನೇಲಿ ಅಂದ್ರೆ ನಮ್ಮ ಹುಡುಗ ನಾನಿಲ್ಲಿ ಕಾಲಿದ ಮೇಲೆ ಗೌರ್ಮೆಂಟ್ ಜಾಬ್ ಆಯ್ತು. ಆದ್ರೂ ನಮಗೆ ಈ ಕಾಯಕ ಮಾಡ್ಲೇಬೇಕು. ವಾರಕ್ಕೊಂದ್ಸತಿ ಬರ್ತೀವಿ. ಸಮಾಧಾನ ಆಗುತ್ತೆ ನಿಮ್ಗೆ? ವಾರಕ್ಕೆ ಒಂದು 6,000 ರೂಪಾಯಿ ಹಾಲು ಹಾಕ್ಸಿದ್ರೆ ನನಗೆ 2,000 ರೂಪಾಯಿ ನಮ್ಮಪ್ಪ ಒಂದಿನ ಕೂಲಿ ಕೊಡ್ತಾನೆ. ಇಲ್ಲಿ ಎಷ್ಟು ಒಳಗಡೆ ಎಷ್ಟು ದೇವ್ರಿದೆ? ರಾಮ, ಸೀತೆ, ಆಂಜನೇಯ ಐತೆ, 3 ದೇವ್ರಿ. ಆಮೇಲೆ ಎದುರುಗಡೆ ಭೂತಪ್ಪ ಐತೆ. ಅದ್ರ ಮೇಲೆ ಗಣಪನ ಇಟ್ಟಿದ್ದಾರೆ. ನವಗ್ರಹ ಮರ ಐತಲ್ಲ ಅದು ಐತೆ. ಏನಿಲ್ಲ, ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಪ್ರಸಾದ, ದೇವ್ರ ಪ್ರಸಾದ. ಅದು ಹೆಂಗೆ ಅಷ್ಟು ಚೆನ್ನಾಗಿ ದೇವಸ್ಥಾನದಲ್ಲಿ ಯಾಕೆ ಅಷ್ಟು ಚೆನ್ನಾಗಿರುತ್ತೆ ಪ್ರಸಾದ ಅಂತ? ಪ್ರಸಾದ ಅವ್ರ ಮತ್ತೆ ಮನೇಲಿ ಮಾಡ್ತೀವಲ್ಲ ಅದೇ ತರ ಅದು ಅಷ್ಟು ಟೇಸ್ಟ್ ಬರಲ್ಲ. ಇಲ್ಲಿ ಯಾಕೆ ಅಷ್ಟು ಟೇಸ್ಟ್ ಇರುತ್ತೆ? ಏನಿರಲ್ಲ, ದೇವ್ರ ತೀರ್ಥ ಪ್ರೋಕ್ಷಣೆ ಮಾಡ್ಬಿಟ್ರೆ ಪ್ರಸಾದ ತಿನ್ನೋಕೊಂದ್ ಅದ್ಭುತ. ಅಲ್ಲಿ ನಾನ್ ನೋಡ್ದೆ ಇವತ್ತು ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ರು ಅಂತಂದ್ರೆ, ಇಷ್ಟು ಜನದಲ್ಲಿ ಈ ಪ್ರಸಾದಕ್ಕೋಸ್ಕರ ಇಷ್ಟು ಜನ ನಿಲ್ತಾರ ಅಂತ ಒಂದ್ ಕ್ಷಣ ಶಾಕ್ ಆಗ್ಬಿಡುತ್ತೆ ನಮ್ಗೆ. ದೇವಸ್ಥಾನಕ್ಕೆ ಬಂದಾಗ ನೈಟ್ ಮಲಗಿದ್ದೀನಿ, ಊಟನೂ ಮಾಡಕ್ ಆಗಿಲ್ಲ. ನೈಟ್ ಪ್ರಸಾದ ಮಾಡಿದ್ರು ನೋಡು, ಅವಾಗ ನನಗೆ ಊಟ ಮಾಡ್ದಂಗ ಒಂಥರ ಖುಷಿ. ಮನೇಲಿ 3 ದಿನ ಆದ್ರೂ ಊಟ ಮಾಡಿಲ್ಲ, ಇಲ್ಲಿ ಬಂದ್ ಪ್ರಸಾದ ತಿಂದ್ರೆ ನನಗೆ ಹುಷಾರಾಗುತ್ತೆ. ನೋಡಿ, ಪವರ್ಫುಲ್ ಇದೆ ದೇವ್ರು. ಸರಿ ಅಮ್ಮ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನನಗೆ. ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ತು ನಿಮ್ಮಿಂದ. ಅದರಿಂದ ಏನಿಲ್ಲ, ಎಲ್ಲ ಪರಮಾತ್ಮ ನಮ್ ಬಾಯಲ್ಲಿ ಆಡ್ಸೋದು, ನಾವ್ ಮಾತಾಡೋದು ಅಲ್ವಾ. ಇವತ್ ನೀನ್ ಇಲ್ಲಿ ಮಾತಾಡ್ಬೇಕಂತ ಅಂದ್ರೆ ದೇವರ ಅನುಗ್ರಹ ಇಲ್ದೆ ಏನು ಮಾತಾಡಕ್ ಆಗಲ್ಲ. ಒಂದು ಹುಲ್ಲು ಕಡ್ಡಿನೂ ಸಹ ಅಳ್ಳೆರಡಲ್ಲ. ದೇವ್ರ ಬಗ್ಗೆ ನಮಗೂ ಹೇಳಕ್ಕೆ ಒಂದು ಅವಕಾಶ ಸಿಕ್ತಂತ ನಾವು ಖುಷಿಯಿಂದ ಪಡ್ಬೇಕು, ಹೆಮ್ಮೆ ಪಡ್ಬೇಕು. ಥ್ಯಾಂಕ್ಸ್. ನಿಮ್ಗೆ ಯಾವಾಗ ತುಂಬಾ ಕಷ್ಟ ಅಂತ ಅನ್ಸಿತ್ತು, ದೇವ್ರ ನಂಬಿಕೆನೆ ಕಳ್ದೋಗಿರೋ ದಿನಗಳು ಯಾವ್ದಾದ್ರು ಇದ್ಯಾ? ನಮ್ ಮನೆಯವರಿಗೆ ದೇವಸ್ಥಾನದಾಗ ಹಾಕೊಂಡಿದ್ವಿ, ತುಂಬಾ ಹುಷಾರಿಲ್ಲ ಅಂತಂದೇಳಿ. ಆ ಟೈಮಲ್ಲಿ ದೇವ್ರೇ ಇಲ್ಲಪ್ಪ ಅನ್ನೋ ಪರಿಸ್ಥಿತಿಗೆ ಹೋಗಿದ್ವಿ. ಮತ್ತೆ ಅದೇ ಆಂಜನೇಯನ ರೂಪದಲ್ಲಿ ಮಂಗಣ್ಣ ಬಂದು ನಮ್ಮ ಮನೆಯವರಿಗೆ ಮಸಾಲ ಪರಿಸಿ ಕೈ ಕಾಲೆಲ್ಲ ತುಳಿದು ನಮ್ಮ ಮನೆಯವ್ರಿಗೆ ಹುಷಾರ್ ಮಾಡಿ ಎಬ್ರಿಸಿದ್ದು. ಸತ್ತಿರೋ ಮನುಷ್ಯ ಎದ್ ಬಂದಿದ್ ನಮ್ಮ ಮನೆಯವ್ರು.
ಅದೊಂದ್ ಘಟನೆ. ಆಂಜನೇಯನ್ ನಂಬಿರಕ್ಕೆ ನಾವ್ ಇವತ್ತು ಅನ್ನ ತಿಂತಾ ಇದ್ವಿ. ಯಾವಾಗ ತುಂಬಾ ಖುಷಿಯಾಗಿದ್ದೀರಾ ನೀವು? ತುಂಬಾ ಖುಷಿಯಾಗಿರೋ ವಿಷಯ ಅಂದ್ರೆ ತುಂಬಾ ಖುಷಿ ಅಂದ್ರೆ ನಾನ್ ಸಾತ್ರುನು ಮರೆಯಕ್ ಆಗ್ಲಿಲ್ದಂತ ದೇವ್ರು ನಮ್ಗೆ ಅದನ್ನ ಕೊಟ್ಟಿರೋದು, ಮತ್ತೆ ಬದುಕ್ಸಿ ಕೊಟ್ಟಿರೋದು. ಬದುಕ್ಸಿ ಕೊಟ್ಟಿರೋದೊಂದು. ನಮ್ಮನ್ನ ಅಷ್ಟೇ ಚೆನ್ನಾಗ್ ನೋಡ್ಕೊಂತಾರ ನಮ್ಮ ಯಜಮಾನ್. ಎಲ್ಲಾರ ತರ ಬೈಯೋದು ಹೊಡಿಯೋದು ಏನಿಲ್ಲ, ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಆಂಜನೇಯನ ನಾವ್ ನಂಬ್ಕೊಂಡಿರೋದು, ಆಂಜನೇಯನಿಗೂ ಕೈ ಮುಗಿಯೋದು. ಮಾಲೆ ಏನು ಕೊಡ್ತಾರೆ ದೇವ್ರಿಗೆ ಅಂತ? ಅಮ್ಮ ಇದು ಸೀತಮ್ಮನ ಸ್ವರೂಪ. ಆಂಜನೇಯಂಗೆ ರಾಮ ಸೀತೆ ಅಂದ್ರೆ ತುಂಬಾ ಇಷ್ಟ. ಇದ್ರದ್ದು ಒಂದ್ ದಳ ಆಂಜನೇಯಂಗ ಹಾಕಿದ್ರು ರಾಮಂಗ ಅರ್ಪಿಸಿದಂಗೆ ಅಂತಂದೇಳಿ ಈ ತುಳಸಿನ ಆಂಜನೇಯಂಗೆ ಸೀತಾರಾಮಂಗ ಹಾಕ್ತಾರೆ. ಹೂ ಹಾಕ್ಲಿಲ್ಲದ್ರುನು ತುಳಸಿ ಮಾಲನ ದೇವಸ್ಥಾನದೊಳಗ್ ತಗೊಂಡೋದ್ರು ಸಾಕು, ಅವ್ರ ಭಕ್ತಿನ ಆಂಜನೇಯ ಸ್ವೀಕರಿಸ್ತಾನೆ. ಆ ನಂಬಿಕೆ ಇದೆ. ಆ ನಂಬಿಕೆನು ನಮ್ಗೆ ಇದ್ರಲ್ಲಿ ಸೀತಮ್ಮ ಇದ್ದಾಳೆ ಅಂತಂದೇಳಿ ಪ್ರತಿಯೊಬ್ರು 10 ರೂಪಾಯಿದಾದ್ರಾಗ್ಲಿ ತಗೊಂಡೋಗ್ತಾರೆ. ಇದ್ರಲ್ಲಿ ಅಂತ ಮಹಾತ್ಮೆ ಐತೆ. ನಿನಗ್ ಕಷ್ಟ ಅಂತ ಬಂದಾಗ ಒಂದ್ ತುಳಸಿ ಗಿಡನ ತಲೆಯಲ್ಲಿ ಇಟ್ಕೊಂಡು ಎಲ್ಲಿಗಾದ್ರೂ ಹೋಗ್ ನೋಡು, ಈ ಸೀತಮ್ಮ ನಿಮ್ಗೆ ಕಾಪಾಡ್ಲಿಲ್ಲ ಅಂದ್ರೆ ಕೇಳ್ಬೇಕಾದ್ರೆ. ಇಲ್ಲಿ ಎಷ್ಟು ಒಳಗಡೆ ಎಷ್ಟು ದೇವ್ರಿದೆ? ರಾಮ ಸೀತೆ ಆಂಜನೇಯ ಐತೆ, 3 ದೇವ್ರಿ. ಆಮೇಲೆ ಎದುರುಗಡೆ ಭೂತಪ್ಪ ಐತೆ, ಅದ್ರ ಮೇಲೆ ಗಣಪನ್ ಇಟ್ಟಿದ್ದಾರೆ. ನವಗ್ರಹದ್ದು ಮರ ಐತಲ್ಲ ಅದು ಐತೆ. ಏನಿಲ್ಲ, ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಪ್ರಸಾದ, ದೇವ್ರ ಪ್ರಸಾದ. ಅದ್ ಹೆಂಗೆ ಅಷ್ಟು ಚೆನ್ನಾಗಿ ದೇವಸ್ಥಾನದಲ್ಲಿ ಯಾಕೆ ಅಷ್ಟು ಚೆನ್ನಾಗಿರುತ್ತೆ ಪ್ರಸಾದ ಅಂತ? ಪ್ರಸಾದ ಅವ್ರ ಮತ್ತೆ ಮನೇಲಿ ಮಾಡ್ತೀವಲ್ಲ ಅದೇ ತರ ಅದು ಅಷ್ಟು ಟೇಸ್ಟ್ ಬರಲ್ಲ. ಇಲ್ಲಿ ಯಾಕೆ ಅಷ್ಟು ಟೇಸ್ಟ್ ಇರುತ್ತೆ? ಏನಿರಲ್ಲ, ದೇವ್ರ ತೀರ್ಥ ಪ್ರೋಕ್ಷಣೆ ಮಾಡ್ಬಿಟ್ರೆ ಪ್ರಸಾದ ತಿನ್ನೋಕ್ ಒಂದ್ ಅದ್ಭುತ. ಅಲ್ಲಿ ನಾನ್ ನೋಡ್ದೆ ಇವತ್ತು ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ರು ಅಂತಂದ್ರೆ, ಇಷ್ಟು ಜನದಲ್ಲಿ ಪ್ರಸಾದಕ್ಕೋಸ್ಕರ ಇಷ್ಟು ಜನ ನಿಲ್ತಾರ ಅಂತ ಒಂದ್ ಕ್ಷಣ ಶಾಕ್ ಆಗ್ಬಿಡುತ್ತೆ ನಮ್ಗೆ. ಹುಷಾರಿಂದಂಗ ಆಯ್ತು ದೇವಸ್ಥಾನಕ್ ಬಂದಾಗ. ಅವತ್ ನೈಟ್ ಮಲಗಿದ್ದೀನಿ, ಊಟನೂ ಮಾಡಕ್ ಆಗಿಲ್ಲ. ನೈಟ್ ಪ್ರಸಾದ ಮಾಡಿದ್ರು ನೋಡು, ಅವಾಗ ನನಗೆ ಊಟ ಮಾಡ್ದಾಗ ಒಂಥರ ಖುಷಿ. ಮನೇಲಿ 3 ದಿನ ಆದ್ರೂ ಊಟ ಮಾಡಿಲ್ಲ, ಇಲ್ಲಿ ಬಂದ್ ಪ್ರಸಾದ ತಿಂದ್ರೆ ನನ್ಗೆ ಹುಷಾರಾಗುತ್ತೆ. ನೋಡಿ ಪವರ್ಫುಲ್ ಇದೆ ದೇವ್ರು. ಸರಿ, ಏನಿಲ್ಲ, ಎಲ್ಲ ಪರಮಾತ್ಮ ನಮ್ ಬಾಯಲ್ಲಿ ಆಡ್ಸೋದು, ನಾವ್ ಮಾತಾಡೋದು ಅಲ್ವಾ. ಇವತ್ ನೀನ್ ಇಲ್ಲಿ ಮಾತಾಡ್ಬೇಕಂತ ಅಂದ್ರೆ ದೇವ್ರ ಅನುಗ್ರಹ ಇಲ್ದೆ ಏನು ಮಾತಾಡಕ್ ಆಗಲ್ಲ. ಒಂದು ಹುಲ್ಲು ಕಡ್ಡಿನೂ ಸಹ ಅಳ್ಳಾಡಲ್ಲ. ದೇವ್ರ ಬಗ್ಗೆ ನಮಗೂ ಹೇಳಕ್ಕೆ ಒಂದ್ ಅವಕಾಶ ಸಿಕ್ತಂತ ನಾವ್ ಖುಷಿಯಿಂದ ಪಡ್ಬೇಕು, ಹೆಮ್ಮೆ ಪಡ್ಬೇಕು. ಥ್ಯಾಂಕ್ಸ್ ಅಮ್ಮ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಬೇಕಲ್ಲ ಅದಕ್ಕೆ ನಾವು ಮಾಡ್ಕೊಡ್ತೀವಿ. ನೀವು ಇದನ್ ಮಗ ನೋಡ್ಕೊಳಕ್ಕ ಯಾಕಮ್ಮ? ಅದಕ್ಕೆ ನಾವು ಬಿಟ್ಕೊತ್ ಬಂದು ನಾನು ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ವ್ಯಾಪಾರ? ನಾವು ಹೋಗ್ತಿರ್ತೇವೆ. ನಾವು ಮುಂಚೆ ಹಣ್ಣು ತಲೆಗಂಟು ನಿಮಗೆ ಯಾವಾಗ ತುಂಬಾ ಕಷ್ಟ ಅಂತ ಅನ್ಸಿದ್ದು? ತುಂಬಾ ಕೆಟ್ಟ ಮಕ್ಕಳಿಗೆಲ್ಲ ಹಾಕ್ಬೇಕು. ಅವಾಗ ಮನೇಲಿ ತಪ್ಪೋದು 3 ಮಕ್ಳು ಸಾಕ್ಬೇಕು. ಎಷ್ಟು ವರ್ಷ ಆಯ್ತಮ್ಮ? ಮಕ್ಳು ಎಷ್ಟಿದ್ರು ಅವ್ರು ಸತ್ತೋದಾಗ? ಸಣ್ಣವ್ರು. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ನೀವು? 5 ಗಂಟೆಗೆ ಹೇಳ್ತೀವಿ ಮನೆಗೆ. ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬರೋದೇ 8:30 9 ಗಂಟೆಗೆ. 8:30 9 ಗಂಟೆ ನೀವೇ ಮಾಡ್ತೀರಾ ಎಲ್ಲಾ ಕೆಲಸ? ನೀವ್ ಒಬ್ರೇ ಇರೋದ ಮನೇಲಿ? ಎಷ್ಟ್ ಕೊಡ್ತೀರಾ ಬಾಡಿಗೆಗೆ? 3,000. ಯಾವಾಗ ನೀವು ತುಂಬಾ ಖುಷಿಯಾಗಿದ್ದೀರಾ? ಯಾವಾಗಿಲ್ಲಮ್ಮ, ಮಕ್ಕಳು ಸಾಕ್ಬೇಕು. ಈ ಒಂದು ಪರಿಸ್ಥಿತಿ ನಾನ್ ಮರೆಯಲ್ಲ, ನನ್ನ ಜೀವನದಲ್ಲಿ ಆಗಿರೋ ಈ ಕಷ್ಟ ನಾನ್ ಮರೆಯಲ್ಲ ಅಂದ್ರೆ ಯಾವ್ದು ಮರೆಯಲ್ಲ ನೀವು? ಹೋಗ್ತೀವಿ, ಮಾಡ್ಕೊಳ್ತೀವಿ, ಊಟ ಮಾಡ್ತೀವಿ, ಮಕ್ಕಳ್ತೀವಿ, ಬೆಳಗ್ಗೆ ಎದ್ದು ಬರ್ತೀವಿ. ಒಂದೇ ವಿಡಿಯೋದಲ್ಲಿ ಆದಷ್ಟು ಇನ್ಫಾರ್ಮೇಷನ್ ಕೊಡಕ್ಕೆ ಟ್ರೈ ಮಾಡಿದ್ದೀನಿ. ಪ್ರತಿಯೊಬ್ಬರ ಜೀವನ ಕಥೆಗಳಾಗಿರ್ಬೋದು, ದೇವಸ್ಥಾನದ ಹಿಂದಿನ ಕಥೆಗಳಾಗಿರ್ಬೋದು, ಅದರ ಮಹತ್ವ ಆಗಿರ್ಬೋದು, ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಕೂಡ ಆಗಿದೆ. ಸೊ ವಿಡಿಯೋನ ಯಾರು ಮಿಸ್ ಮಾಡಬೇಡಿ, ಎಲ್ಲದನ್ನು ಪೂರ್ತಿ ನೋಡಿ. ಇಲ್ಲಿವರೆಗೂ ಯಾರ್ಯಾರು ವಿಡಿಯೋನ ನೋಡಿದಿರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಗುವ ಮತ್ತೆ, ಬಾಯ್ ಬಾಯ್. ಇವತ್ತು ನಾವು ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ, ಹಾಗೆ ಸುಮಾರು ವಿಡಿಯೋ ಮಾಡಿದ್ವಿ. ಯಾರು ಕೂಡ ಮಿಸ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ಅಕ್ಕನ ಯೂಟ್ಯೂಬ್ ಚಾನಲ್ ಎರಡೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಿಗುವ ಮತ್ತೆ.